ಬರ್ಕೊಂಡಿದ್ದಾರೆ ರಘುನಾಥ್ ಅವರು. ಓದ್ಬೋದು ಎಲ್ಲ ತುಂಬ ಅತ್ಯುತ್ತಮ ಬರ್ಕೊಂಡಿದ್ದಾರೆ ಮುನ್ನುಡಿಯನ್ನು. ಅದು ಬರೆದಿದ್ದು ಅಲ್ಲದೆ ಕಥಾ ಸಂಕಲನ ತರಲಿ ಅಂತೇಳಿ ನನಗೆ ಪ್ರೋತ್ಸಾಹ ನೀಡಿ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮಾಡಿ ನನಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಪ್ರತಿದಿನ ಫೋನ್ ಮಾಡ್ತಾ ಇದ್ದೆ ಅವ್ರಿಗೆ. ಸೊ ಅಷ್ಟು ಇದು ಮಾಡಿದ್ರು ಕೂಡ ಸೌಜನ್ಯ ಮೂರ್ತಿ, ಸಂಕೋಚದ ಮೂರ್ತಿ ಅವರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಸೊ ಇವತ್ತು ಈ ಕಥಾ ಸಂಕಲನ ಬಂದಿದೆ, ಅದಕ್ಕೆ ಮುಖ್ಯ ಕಾರಣರು ರಘುನಾಥ್ ಸರ್ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು ಕೂಡ ಹೇಳ್ತೀನಿ ನಾನು. ಅದೇ ರೀತಿ ನನ್ನ ಸಾಹಿತ್ಯ ಕೃಷಿಗೆ ಮೊದಲಿಂದ ಉತ್ತೇಜನ ನೀಡ್ತಾ ಇರೋ ಸಿ ವಿ ಶೇಷಾದ್ರಿ ಒಳನಳ್ಳಿ ಅವರು ಕೂಡ ಪ್ರಜಾವಾಣಿ ಮೈಲೂರಲ್ಲಿ ತುಂಬ ಚಿಕ್ಕವರಿಂದ ನೋಡ್ತಾ ಇದ್ವಿ. ಅವ್ರ ಕಥೆಗಳು ಬೆಂಗಳೂರು ಬರ್ತಿದ್ವು, ಕಥೆ ಅವ್ರಿಗೆಲ್ಲ ಬರ್ತಾ ಇದ್ವು. ಒಳ್ಳೆಯ ಕವಿ, ಬೇರೆಯವ್ರನ್ನ ಬೆಳೆಸುವಂಥ ಕವಿ ಅವರು. ಸೊ ಅವರು ತುಂಬ ಉತ್ತೇಜನ ಕೊಟ್ಟಿದ್ದಕ್ಕೆ ಒಂದು ಕವನ ಸಂಕಲನ ಬಂತು ಒಂದು. ಸೊ ಮಾಯಾಗಿದ್ದಕ್ಕೆ ನಿಮಗೆಲ್ಲ ಬಂದಿದೆ, ಬರಗೂರು ಸರ್ ಮುನ್ನುಡಿಯಿಂದ ಬಂತು. ಅದರಲ್ಲಿ ಕಲಿಮೂಲ ಸರ್ ಬಂದಿದ್ದಾರೆ, ಅವರು ಬಂದು ಅತ್ಯುತ್ತಮವಾಗಿ ಮಾತಾಡಿದ ಬಗ್ಗೆ ಕೊಟ್ಟಿದ್ದಾರೆ. ಈ ಕಥಾ ಸಂಕಲನಕ್ಕೂ ಒಂದು ಲವ್ ಬರೆದಿದ್ದಾರೆ. ಸೊ ಇಂಥ ಒಳ್ಳೊಳ್ಳೆ ಸಾಹಿತಿಗಳು, ರೈಟರ್ಸು ಅವರೆಲ್ಲ ನಮಗೆ ಎನ್ಕರೇಜ್ ಮಾಡಿದ್ರೆ ನಾನು ಇಲ್ಲಿವರೆಗೂ ಬರ್ತಿರಲಿಲ್ಲ. ಫಸ್ಟಿಗೆ ಯಾರನ್ನ ಕಥೆ ಬರೆದಾಗ ಸರ್ ರಘುನಾಥ್ ಸರ್ ತೋರಿಸಿದಾಗ ಚೆನ್ನಾಗಿಲ್ಲ ಅಷ್ಟೊಂದು ಅಂತ ಹೇಳಿದ್ರೆ ನಾನು ಮತ್ತೆ ಬರೀತಿದ್ದೆ ಗೊತ್ತಿಲ್ಲ. ಸೊ ಅವರೆಲ್ಲ ಉತ್ತೇಜನ ಕೊಟ್ಟಿದ್ದಾರೆ. ಬರಗೂರು ಸರ್ ಅಂತೂ ಅವರು ಮುನ್ನೋಡಿ ಅದು ಓದಿ ನನಗೆ ಒಂದು ಪ್ಯಾರದಿಂದಲೂ ಸ್ವಲ್ಪ ದೋಷಗಳು ಹೇಳಿದ್ದಾರೆ. ಬಟ್ ಎಲ್ಲ ತುಂಬ ಉತ್ತೇಜನ ಕೊಟ್ಟಿದ್ದಾರೆ, ಬೆನ್ನು ತಟ್ಟಿದ್ದಾರೆ. ನಾನು ಬರೆಯಪ್ಪ ನೀನು ಪರವಾಗಿಲ್ಲ ಅಂತೇಳಿ.